ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾಟು ಮಾವಿನ ಹಣ್ಣಿನಿಂದ ಒಂದು ರೆಸಿಪಿಯನ್ನ ಮಾಡ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ. ಕಾಟು ಮಾವಿನ ಹಣ್ಣಿನ ಪರಿಮಳವೇ ಚಂದ ಅಲ್ವಾ? ಇದರಿಂದ ಯಾವ ಅಡಿಗೆ ಮಾಡಿದ್ರು ತುಂಬಾ ಚೆನ್ನಾಗಾಗ್ತದೆ. ಬೇಸಿಗೆಗಂತೂ ಬೇರೆ ಯಾವ ಅಡಿಗೆನೂ ಇಷ್ಟ ಆಗೋದಿಲ್ಲ. ಈ ರೀತಿ ಮಾವಿನ ಹಣ್ಣಿನಿಂದ ಅಥವಾ ಮಾವಿನ ಕಾಯಿಯಿಂದ ಮಾಡುವಂತಹ ಅಡಿಗೆ ಇದ್ರೆ ಊಟ ಚೆನ್ನಾಗಿ ಸೇರ್ತದೆ. ಬೇರೆ ಯಾವ ಅಡಿಗೆನೂ ಬೇಡ ಅಂತ ಅನ್ಸ್ತದೆ. ನನಗೂ ಕೂಡ ಹಾಗೆ ಅನಿಸ್ತಾ ಇತ್ತು ಇವತ್ತು. ಹಾಗಾಗಿ ಮಾವಿನ ಹಣ್ಣಿನ ಈ ರೆಸಿಪಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಹಣ್ಣಾಗಿರುವ ಮಾವಿನ ಹಣ್ಣನ್ನ ಸಿಪ್ಪೆ ತೆಗೆದು ರಸವನ್ನ ಹಿಂಡ್ಕೊಂಡು ಗೊರಟು ಸಹಿತವಾಗಿ ಈ ರೆಸಿಪಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲ ಮಾವಿನ ಹಣ್ಣನ್ನ ಸಿಪ್ಪೆ ಬಿಡಿಸಿ ತೆಗೆದಾಕಿ ಆಗಿದೆ. ಎಲ್ಲ ಗೊರಟನ್ನೆಲ್ಲ ಕಿವಿಚಿ ಇಟ್ಕೊಂಡಿದ್ದೇನೆ. ಕಲರ್ ನೋಡಿ ಎಷ್ಟು ಚಂದ ಉಂಟಲ್ವಾ? ಪರಿಮಳವೂ ಕೂಡ ಅಷ್ಟೇ ಚೆನ್ನಾಗಿದೆ. ಮನೆಯಲ್ಲಿ ಒಂದು 4 ಕಾಟು ಮಾವಿನ ಹಣ್ಣು ಇದ್ರೆ ಇಡೀ ಮನೆಗೆ ಪರಿಮಳ ಬೀರ್ತಾ ಇರ್ತದೆ. ಎಷ್ಟೊತ್ತಿಗೆ ಅದರಿಂದ ಏನ್ ಮಾಡಿ ತಿನ್ನೋದು ಅಥವಾ ಹಾಗೆ ತಿನ್ನೋದ ಅಂತ ಯೋಚನೆ ಅಂತೂ ಖಂಡಿತ ಸ್ಟಾರ್ಟ್ ಆಗ್ತದೆ. ಸಿಪ್ಪೆಗೆ ಸ್ವಲ್ಪ ಉಪ್ಪನ್ನ ಹಾಕಿ ನೀರನ್ನ ಹಾಕಿ ನೆನೆಸಿಟ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಬಿಟ್ರೆ ಚೆನ್ನಾಗಿ ರಸ ಬಿಟ್ಟು ಬರ್ತದೆ. ನಂತರ ಈ ರೆಸಿಪಿಗೆ ಹಾಕೊಳ್ತೇನೆ. ಬಾಣಲೆಯನ್ನ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಿದ್ದೇನೆ. ನಂತರ ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನ ಬೇಳೆಯನ್ನ ಹಾಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ ಅನ್ನುವಾಗ ಇದಕ್ಕೆ 1-2 ಒಣಮೆಣಸಿನ ಪೀಸನ್ನ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ಸ್ವಲ್ಪ ಅರಿಶಿಣವನ್ನು ಹಾಕುವ, ಚಂದ ಪರಿಮಳ ಕೂಡ ಬರ್ತದೆ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು, ಕಲರ್ ಕೂಡ ಚೆನ್ನಾಗಿ ಬರ್ತದೆ. ಒಗ್ಗರಣೆ ಆದ ನಂತರ ತೆಗೆದಿಟ್ಟಿರುವಂತಹ ಮಾವಿನ ಹಣ್ಣಿನ ಪಲ್ಪನ್ನ ಗೊರಟು ಸಹಿತವಾಗಿ ಇದಕ್ಕೆ ಹಾಕೊಂಡಿದ್ದೇನೆ. ನಮ್ಮಲ್ಲಿ ಗೊರಟು ಅಂತೇವೆ, ಕೆಲವು ಕಡೆ ಇದಕ್ಕೆ ವಾಟೆ ಅಂತ ಹೇಳ್ತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಸಿಪ್ಪೆಯಲ್ಲಿರುವ ರಸವನ್ನೆಲ್ಲ ಹಿಂಡಿ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ನಿಮಗೇನಾದ್ರೂ ಈ ಕಾಟು ಮಾವಿನ ಹಣ್ಣನ್ನ ನೋಡಿ ಬಾಯಲ್ಲಿ ನೀರು ಬರ್ತಾ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ? ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಈಗ ಹಾಕೊಳ್ತಾ ಇದ್ದೇನೆ. ಮತ್ತೆ ಬೆಲ್ಲವನ್ನು ಕೂಡ ಹಾಕೊಳ್ತೇನೆ. ಬೆಲ್ಲ ಮಾವಿನ ಹಣ್ಣಿನ ಹುಳಿಯ ಮೇಲೆ ಡಿಪೆಂಡ್ ಆಗ್ತದೆ. ಹಣ್ಣು ತುಂಬಾ ಸಿಹಿಯಾಗಿದ್ರೆ ಬೆಲ್ಲ ಸ್ವಲ್ಪ ಕಡಿಮೆ ಸಾಕು. ಹುಳಿಯಾಗಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲವನ್ನ ಹಾಕೊಳ್ಬೇಕಾಗ್ತದೆ. ಉಪ್ಪು, ಹುಳಿ, ಸಿಹಿ, ಖಾರ ಎಲ್ಲ ಬಿದ್ದಾಗ್ಲೇ ತಿನ್ಲಿಕ್ಕೆ ಚೆನ್ನಾಗಾಗೋದಲ್ವಾ? ಹಾಗಾಗಿ ನಾನು ಒಂದು ಸ್ವಲ್ಪ ಬೆಲ್ಲವನ್ನ ಹಾಕಿದ್ದೇನೆ. ಸ್ವಲ್ಪ ಹುಳಿ ಹಣ್ಣು, ಸ್ವಲ್ಪ ಸಿಹಿ ಹಣ್ಣು ಎಲ್ಲ ಮಿಶ್ರಿತವಾಗಿದೆ. ಅದು 2-3 ಮರದಿಂದ ಹೆಕ್ಕೊಂಡು ಬಂದಂತಹ ಮಾವಿನ ಹಣ್ಣಿದೆ. ಹಾಗಾಗಿ ಸ್ವಲ್ಪ ಬೆಲ್ಲವನ್ನ ಹಾಕೊಂಡಿದ್ದೇನೆ. ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾ ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ಚೆನ್ನಾಗಿ ಕುದಿ ಬರ್ತಾ ಇರುವಾಗ 1/2 ಟೀ ಚಮಚ ಆಗುವಷ್ಟು ಸಾಂಬಾರ್ ಪೌಡರ್ನ ಹಾಕೊಂಡಿದ್ದೇನೆ. ಸಾಂಬಾರ್ ಪೌಡರ್ ಮಾಡುವ ವಿಧಾನವನ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ನೀವಿನ್ನು ನೋಡಿಲ್ಲ ಅಂದ್ರೆ ಆ ರೆಸಿಪಿಯನ್ನ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ. ತುಂಬಾನೇ ಪರಿಮಳ ಭರಿತವಾಗಿ ಸಾಂಬಾರ್ ಪೌಡರ್ ರೆಡಿ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸಾಂಬಾರ್ ಪೌಡರ್ ಬದಲಾಗಿ ನೀವು ಹಸಿಮೆಣಸನ್ನ ಕೂಡ ಬಳಸಬಹುದು. 1-2 ಹಸಿಮೆಣಸನ್ನ ಒಗ್ಗರಣೆಗೆ ಹಾಕೊಂಡ್ರು ಕೂಡ ಖಾರಕ್ಕೆ ಚೆನ್ನಾಗಾಗ್ತದೆ. ಹಸಿಮೆಣಸಿನ ಖಾರವು ಕೂಡ ಇದಕ್ಕೆ ಚೆನ್ನಾಗಾಗ್ತದೆ. ನಿಮಗೆ ಯಾವುದು ಇಷ್ಟ ಅದನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು. ನೋಡಿ, ದಪ್ಪ ಆಗ್ತಾ ಬರ್ತಾ ಇದೆ, ಚೆನ್ನಾಗಿ ಕುದಿ ಬರ್ತಾ ಇದೆ, ಕಲರ್ ಎಲ್ಲ ಬದಲಾಗ್ತಾ ಇದೆ ಅನ್ನುವಾಗ ಉರಿಯನ್ನ ಆಫ್ ಮಾಡ್ಕೊಂಡ್ರೆ ರುಚಿಯಾದ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಆಗ್ತದೆ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಬಾಯಿ ರುಚಿ ಇಲ್ಲ ಅಂದ್ರೂ ಇಂತಹ ಒಂದು ಅಡಿಗೆ ಇದ್ರೆ ತುಂಬಾ ಚೆನ್ನಾಗಿ ಊಟ ಸೇರೋದಂತೂ ಗ್ಯಾರಂಟಿ. ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ? ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.